ಇವರೆಲ್ಲ ಚರ್ಚೆ ಮಾಡಿದ್ದು ನಾನು ಅವಳಿಂದ ಕೇಳಿಸ್ಕೊಳ್ತಿದ್ದೀನಿ. ಬರೀ ಶಾಲೆಗಳಿಗೋಸ್ಕರ ಚರ್ಚೆ ಮಾಡ್ತಿದ್ದೀರಿ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಅದು ಭಾಳ ಕಷ್ಟದಲ್ಲಿ ಕೆಲಸ ಮಾಡುವಂಥ ಜನ ಅಂತೇಳಿ ಕೇಂದ್ರ ಸರ್ಕಾರದವರು ಈ ಒಂದು ಸೆಸ್ನ ನಮ್ಮ ಏನು ಕನ್ನಡ ಕಟ್ತಾರೆ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಈ ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕು ಅನ್ನೋದು ಅವ್ರದ್ದು ಮೂಲ ಉದ್ದೇಶ. ಸಭಾಪತಿಗಳು ನಿಮಗೂ ಗೊತ್ತಿದೆ, ನಮ್ಮ ಮಂತ್ರಿಗಳಿಗೂ ಗೊತ್ತಿದೆ, ಇದು ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರು ಏನು 56 ಲಕ್ಷ ಜನ ಅಂತ ನಮ್ಮ ಸಚಿವರು ಹೇಳಿದರು. ಇದು ನಿಜವಾಗ್ಲೂ 100ಕ್ಕೆ 100ರಷ್ಟು ಅದರಲ್ಲಿ ಮೋಸ ನಡೀತಿದೆ. ಇದಕ್ಕೆಲ್ಲ ಈ ಏಜೆಂಟ್ಗಳು ಉಟ್ಕೊಂಡು ಏಜೆಂಟ್ಗಳು ಅವರೊಂದು ಸಂಘ ಮಾಡ್ಕೊಂಡ್ಬಿಟ್ಟು ಎಲ್ಲ ಅವರೇ ಮೆಂಬರ್ಶಿಪ್ ಮಾಡಿಸೋದು. ಯಾವ್ಯಾವುದ್ರಲ್ಲಿ ಹಣ ಬರ್ತದೆ ಅದ್ರ ಮೇಜರ್ ಹಣ ಅವರು ಏಜೆಂಟ್ಗಳೇ ತಿನ್ನುವಂಥದ್ದಾಗಿದೆ. ನಾನು ವಾಸ್ತವಾಂಶ ಸಂಗತಿ ಇವತ್ತು ನಾನು ಸದನ ತರೋ ಪ್ರಯತ್ನ ಮಾಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ಏನು ಕಟ್ಟಡ ಕಾರ್ಮಿಕರು ಇವತ್ತಿನ ದಿವಸ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಬಹು ಹೆಚ್ಚು 80% ಹೆಚ್ಚಿನ ಜನ ಹೊರ ರಾಜ್ಯದವರು. ಇವತ್ತು ಬೆಂಗಳೂರಲ್ಲಿ ಮೆಟ್ರೋದಲ್ಲಿ ನೋಡಿ, ಯಾವುದೋ ಅಪಾರ್ಟ್ಮೆಂಟ್ ಕಟ್ತಿರೋಂಥ ಕಟ್ಟಡ ಕಾರ್ಮಿಕರು ನೋಡಿ. ಇವತ್ತು ನಮ್ಮ ಸಣ್ಣ ಸಣ್ಣ ಊರಲ್ಲೂ ಕೂಡ ಕಾರ್ಪೆಂಟರ್ಸ್ ಇರ್ಬೋದು, ಬಾರ್ಬೆಂಡರ್ಸ್ ಇರ್ಬೋದು, ಪೇಂಟರ್ಸ್ ಇರ್ಬೋದು, ಫರ್ನಿಷಿಂಗ್ ಮಾಡೋಂಥ ಕಾರ್ಮಿಕರು ಇರ್ಬೋದು, ಎಲ್ಲ ಉತ್ತರ ಪ್ರದೇಶ, ಬಿಹಾರ ಆ ಕಡೆಯಿಂದ ಬರ್ತಿದ್ದಾರೆ. ಅವ್ರ ಹತ್ರ ಏನು ಆಧಾರ್ ಕಾರ್ಡ್ ಇರಲ್ಲ, ಎಂಥದ್ದು ಇರಲ್ಲ. ಆ್ಯಕ್ಚುಲಿ ಏನು ಸರ್ಕಾರ ಉದ್ದೇಶ ಇಟ್ಕೊಂಡು ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಈ ಸೆಸ್ನ ತಂದರೂ ಇದು 100ಕ್ಕೆ 100ರಷ್ಟು ದುರುಪಯೋಗ ಆಗ್ತಿದೆ. ಸಭಾಪತಿಗಳೇ, ನಾನು ನಿಮ್ಮ ಮುಖಾಂತರ ನಮ್ಮ ಕಾರ್ಮಿಕ ಸಚಿವರು ಅವರಲ್ಲಿ ಒಂದು ಕಾಳಜಿ ಇದೆ ನನಗೆ. ಅವ್ರು ಹೇಳಿದರು ಹಿಂದೆ ಎಷ್ಟು ಲಕ್ಷ ಎಷ್ಟು ಸಾವಿರ ಕೋಟಿ ಹಣ ಇತ್ತು, ಆ ಹಣ ಏನಾಗಿದೆ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ದಾಖಲೆ ಇಲ್ಲ. ಆ ಹಣ ಎಲ್ಲ ದುರುಪಯೋಗ ಆಗಿದೆ. ದುರುಪಯೋಗ ಆಗಿದೆ. ನನ್ನ ಒಂದು ಮಾತಾಡಿ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದ ನಂತರ ಇವೆಲ್ಲವನ್ನ ಅವರೆಲ್ಲ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಂದಿ ಎಷ್ಟೋ ಜನರಿಗೆ ಏನು ಮಾಡ್ಬೇಕು ಎಲ್ಲ ಹಗಲಿ ರಾತ್ರಿ ಕೆಲಸ ಮಾಡ್ತಾರ ಮಾಡಿ ನಾನು ನೋಡಿ ಅದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ ಸಭಾಪತಿಗಳೇ, ವಿತ್ ಇಂಟ್ರೆಸ್ಟ್ ಆಫ್ ದಿ ಲೇಬರ್ಸ್. ಇವಾಗ ನಮ್ಮ ಊರಲ್ಲೂ ಕೂಡ ಇದು ನಮ್ಮ ಹತ್ರ ಕೆಲಸ ಮಾಡ್ತಿರೋರು ಕೂಡ ಎಲ್ಲ ಹೊರ ರಾಜ್ಯದವ್ರೆ. ನಾನು ಹೇಳ್ತಾ ಇರೋದು ಕೋತಿ ತಿಂದ್ಬಿಟ್ಟು ಮೇಕೆ ಮೂತಿಗೆ ಹುಚ್ಚು ಅಂದಾಗೆ ಇವತ್ತು ಜನತ್ರ ವಸೂಲು ಮಾಡಿದಂಥ ಹಣನ ನೈಜ ಕಾರ್ಮಿಕರಿಗೆ ಇವತ್ತು ಸೇರ್ತಾ ಇಲ್ಲ. ಅದು ನಮ್ಮ ಕಾರ್ಮಿಕ ಸಚಿವರಿಗೂ ಗೊತ್ತು. ಹಾಗಾಗಿ ದಯವಿಟ್ಟು ಇವತ್ತೇನು ಶಾಲೆಗಳು ತೆರೀಲಿಕ್ಕೆ ನೀವು ಹೊಟ್ಟಿದ್ದೀರಿ, ಕಟ್ಟಡ ಕಾರ್ಮಿಕರಿಗೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ ನಿಯಮ ಅಂತ ಅವಾಗಿಂದನೇ ಒತ್ತಿ ಹೇಳ್ತಿದ್ದೀರಿ. ಜೊತೆಗೆ ಇವಾಗ ಕೇಂದ್ರ ಸರ್ಕಾರದ್ದು ESI ಹಾಸ್ಪಿಟಲ್ ಸುಮ್ಮ ಮಾಡಿದಾರಲ್ಲ, ಅವ್ರಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಸಮಸ್ಯೆ. ಆ ನಿಟ್ಟಿನಲ್ಲೂ ಸಹ ತಾವು ಯೋಚನೆ ಮಾಡಿ ಈ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರು ಆ ಕಟ್ಟಡ ಕಾರ್ಮಿಕರಿಗೆ ನೈಜತೆಗೆ ನೀವು ಸರ್ಕಾರ ಒತ್ತು ಕೊಡಬೇಕು ಅನ್ನೋದು ನನ್ನ ಒತ್ತಾಯ.